ತಾಲೂಕಿನ ಮಾವಿನಇಟಗಿ ಗ್ರಾಮದ ದೇವಾಲಯದಲ್ಲಿ 2 ವರ್ಷಗಳ ಹಿಂದೆ ನಿಧಿಗಳ್ಳತನ ನಡೆದಿತ್ತು. ಅಂದು ದೇವಸ್ಥಾನದ ಗರ್ಭಗುಡಿಯಲ್ಲಿ ನಿಧಿಯನ್ನ ಅಗಿದು ದೋಚಿಕೊಂಡು ಹೋಗಿದ್ದ ಗುಂಪಿನ ಒಬ್ಬಾತ ಈಗ ಪೊಲೀಸರ ಮುಂದೆ ಕಣ್ಣೀರು ಹಾಕುತ್ತಾ ಶರಣಾಗಿದ್ದಾನೆ. ಇಳಕಲ್ ನಗರದ ಮೌಲಾ ಸಾಬ್ ಮುಜಾವರ್ ಎಂಬಾತನೇ ನಿಧಿ ಕದ್ದು ಪಶ್ಚಾತ್ತಾಪ ಪಟ್ಟು ಪೊಲೀಸರಿಗೆ ಶರಣಾದ ಆರೋಪಿ. ಮೌಲಾ ಸಾಬ್ ದುಡಿಮೆಗಾಗಿ ಪಂಕ್ಚರ್ ಅಂಗಡಿ ಇಟ್ಕೊಂಡಿದ್ದ. ಹಣದ ಆಸೆಗಾಗಿ ಅಡ್ಡದಾರಿ ಹಿಡಿದ ಈತ ಖದೀಮರ ಗ್ಯಾಂಗ್ ಸೇರಿ ದೇವಸ್ಥಾನದಲ್ಲಿ ನೆಲವನ್ನ ಅಗೆದಿದ್ರು. ಅದರಲ್ಲಿ 100 ಚಿನ್ನದ ನಾಣ್ಯ ಹಾಗೂ ಬೆಳ್ಳಿ ಕಡಗ ಸಿಕ್ಕಿತ್ತು. ಅದೃಷ್ಟ ಕುಲಾಯಿಸಿತು ಎಂದು ದೇವರಿಗೆ ಪಂಗನಾಮ ಹಾಕಿದ್ರು. ಆದ್ರೆ ಇದೇ ಕೆಲಸ ಆತನ ಬಾಳಿನಲ್ಲಿ ನೆಮ್ಮದಿ ಇಲ್ಲದಂತೆ ಮಾಡಿಬಿಟ್ಟಿದೆ. ಕಳ್ಳತನದ ನಂತರ ಈತನ ಆರೋಗ್ಯ ಸಂಪೂರ್ಣವಾಗಿ ಹದಗೆಟ್ಟಿತ್ತು. ಅಷ್ಟೇ ಅಲ್ಲದೆ ಮನೆಯಲ್ಲಿ ಅಶಾಂತಿ, ನಿರಂತರ ಜಗಳಗಳು ನಡೆಯುತ್ತಲೇ ಇತ್ತು. ನಿಧಿ ಅಗಿದ ಜತೆಗಾರರು ಮೌಲಾ ಸಾಬ್ಗೆ ಸರಿಯಾದ ಪಾಲನ್ನು ನೀಡದೆ ಮೋಸ ಮಾಡಿದ್ರು. ಇದೀಗ ಪಶ್ಚಾತ್ತಾಪದಿಂದ ಕಣ್ಣೀರು ಹಾಕುತ್ತಾ ಪೊಲೀಸರಿಗೆ ತಾನೇ ಶರಣಾಗಿದ್ದಾನೆ. ಮಕ್ಕಳ ಭವಿಷ್ಯದ ಏಳಿಗೆಗೆ ದಿ ಬೆಸ್ಟ್ ಸ್ಕೂಲ್ ಅಂದ್ರೆ ಅದು ಪದ್ಮಾವತಿ ಶಿಕ್ಷಣ ಸಂಸ್ಥೆ. ಪದ್ಮಾವತಿ ಇಂಟರ್ ನ್ಯಾಷನಲ್ ಸ್ಕೂಲ್ ಹಾಗೂ ಸೈನ್ಸ್ ಅಂಡ್ ಕಾಮರ್ಸ್ PU ಮತ್ತು ಕಾಮರ್ಸ್ ಡಿಗ್ರಿ ಕಾಲೇಜ್ ಮಕ್ಕಳ ಬಾಳಿಗೆ ವರದಾನ. ಹಜಾರೆ ಸಮೂಹ ಸಂಸ್ಥೆಯ ಈ ವಿಶಾಲವಾದ ಕ್ಯಾಂಪಸ್, ಹೈಟೆಕ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಸೈನ್ಸ್ ಹಾಗೂ ಕಂಪ್ಯೂಟರ್ ಲ್ಯಾಬ್ಗಳು, ಸುಸಜ್ಜಿತ ಹಾಸ್ಟೆಲ್, ಸ್ಪೋರ್ಟ್ಸ್ ಗ್ರೌಂಡ್, ಸ್ಕೂಲ್ ಬಸ್ ಸೌಲಭ್ಯ, KCET, ನೀಟ್, JEE, CA ಪರೀಕ್ಷೆಗಳಿಗೆ ತರಬೇತಿ, ಕ್ರೀಡೆ, ಸಾಂಸ್ಕೃತಿಕ ವಿಷಯಗಳಿಗೆ ಒತ್ತು ನೀಡಲಾಗುತ್ತೆ. ನರ್ಸರಿಯಿಂದ ಡಿಗ್ರಿ ತನಕ ಒಂದೇ ಸೂರಿನಡಿ ಶಿಕ್ಷಣ ಪಡೆಯುವ ಸದಾವಕಾಶ. ಈಗಾಗಲೇ ಅಡ್ಮಿಷನ್ ಆರಂಭವಾಗಿವೆ. ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಯೇ ನಮ್ಮ ಆದ್ಯತೆ. ಹಿಂದೆ ಭೇಟಿ ನೀಡಿ. ಪದ್ಮಾವತಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ಸ್, ಹೊಸೂರ್, ರಬಕವಿ ಬನಹಟ್ಟಿ ತಾಲೂಕು, ಬಾಗಲಕೋಟೆ ಜಿಲ್ಲೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.